ಹಾಯ್ ಫ್ರೆಂಡ್ಸ್, ನಮ್ಮ ಚಂದ್ರನಿಂದಾನೇ ಭೂಮಿ ಮೇಲೆ ಎಲ್ಲಾ ಜೀವರಾಶಿಗಳು ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾ? ನಿಜ. ಚಂದ್ರನ ಗುರುತ್ವಾಕರ್ಷಣೆಯಿಂದ ಭೂಮಿ ತನ್ನ ಕಕ್ಷೆಯಲ್ಲಿ ಒಂದು ಕಡೆಗೆ ಓರೆಯಾಗಿದೆ. ಆದ್ದರಿಂದ ಭೂಮಿ ಮೇಲೆ ವಿವಿಧ ವಾತಾವರಣ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ. ಚಂದ್ರ ಇಲ್ಲದೆ ಇದ್ದಿದ್ರೆ ಭೂಮಿ ಮೇಲೆ ವಸಂತ ಋತು, ಬೇಸಿಗೆಕಾಲ, ಚಳಿಗಾಲ, ಮಳೆಗಾಲ ಈ ತರ ವಾತಾವರಣ ನೋಡೋಕೆ ಆಗ್ತಾ ಇರಲಿಲ್ಲ. ಇವೆಲ್ಲ ಭೌತಿಕ ಲಕ್ಷಣಗಳು. ಆದರೆ ಚಂದ್ರ ಅಂದ್ರೆ ನಮ್ಗೆ ತುಂಬಾ ಆಸಕ್ತಿ. ಆದ್ದರಿಂದ ನಾವು ಚಂದ್ರಯಾನ 1, ಚಂದ್ರಯಾನ 2 ಮತ್ತು ಚಂದ್ರಯಾನ 3 ಅಂತ ಯಾತ್ರೆ ಮಾಡಿದ್ದೀವಿ. ಇನ್ನೊಂದು ಯಾತ್ರೆಗೆ ಸಿದ್ಧ ಆಗ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ 1964ನೇ ಜುಲೈ 20ನೇ ದಿನ ಮಾನವ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಪಾದಸ್ಪರ್ಶ ಮಾಡಿದ್ದ. ಆಮೇಲೆ ಕೂಡ ತುಂಬಾ ಚಂದ್ರಯಾನ ಆಯ್ತು. ಬಟ್ 1972 ನಂತರ ಮತ್ತೆ ಮಾನವ ಸಹಿತ ಚಂದ್ರಯಾನ ಆಗ್ಲಿಲ್ಲ. ಮುಂಬರುವ ದಿನಗಳಲ್ಲಿ ಆ ಕೆಲಸ ಮಾಡೋಕೆ ನಾಸಾ ಸಿದ್ಧವಾಗ್ತಾ ಇದೆ. ಚಂದ್ರನ ಮೇಲೆ ಮಾನವ ನಿವಾಸಗಳನ್ನು ಏರ್ಪಡಿಸುವುದಕ್ಕೂ ಕೂಡ ಆಯೋಜನೆ ನಡೀತಾ ಇದೆ. ಚಂದ್ರನ ಮೇಲೆ ವಾತಾವರಣ ಇಲ್ಲದೆ ಇರೋದ್ರಿಂದ ಪ್ರಯೋಗಗಳೇನಾದ್ರೂ ತಪ್ಪಾದ್ರೆ ಗಗನಯಾತ್ರೆ ಆಗ್ಲಿ, ಅಂತರಿಕ್ಷ ನೌಕೆ ಆಗ್ಲಿ ಮತ್ತು ಯಾವುದೇ ವಸ್ತುಶೇಷ ಆಗ್ಲಿ ನೇರವಾಗಿ ಹೋಗಿ ಚಂದ್ರನ ಮೇಲ್ಮೈ ಪ್ರದೇಶವನ್ನು ಅಪ್ಪಳಿಸಿ ಚೂರು ಚೂರಾಗುವುದು ನಿಜ. ಆದ್ದರಿಂದ ಚಂದ್ರನ ಮೇಲೆ ಇರುವುದಕ್ಕೆ ಅನುಕೂಲಕರವಾದ ಸ್ಪೇಸ್ ಸೂಟ್ ಧರಿಸಿ ಮಾತ್ರ ಅಲ್ಲಿ ಕಾಲು ಇಡಬಹುದು. ಅದಕ್ಕೆ ಕಠಿಣವಾದ ಶಿಕ್ಷಣ ಪಡೆದಿರಬೇಕು. ಭೂಮಿಯಿಂದ ಚಂದ್ರನಿಗೆ ಸರಾಸರಿ ದೂರ 3,84,400 ಕಿಲೋಮೀಟರ್ಗಳು ಆಗಿರುತ್ತೆ. ನೀಲ್ ಆರ್ಮ್ಸ್ಟ್ರಾಂಗ್ ಅಲ್ಲಿಗೆ ತಲುಪುವುದಕ್ಕೆ ಆದ ಸಮಯ 4 ದಿನ. ಈಗಿನ ಆಧುನಿಕ ಕಾಲದಲ್ಲಿ ಅದಕ್ಕೆ 3 ದಿನ ಸರಿ ಹೋಗುತ್ತೆ. ಅಂತರಿಕ್ಷ ನೌಕೆಗಳು ಅಲ್ಲಿಗೆ ಹೋಗುವುದಕ್ಕೆ ಕೂಡ ಶಿಕ್ಷಣದಲ್ಲಿ ಎಲ್ಲಾ ಕಲಿಸಿಕೊಡುತ್ತಾರೆ. ಚಂದ್ರನ ಮೇಲೆ ಗ್ರಾವಿಟಿ ಇಲ್ಲದೆ ಇರೋದ್ರಿಂದ ಮನುಷ್ಯ ಸರಿಯಾಗಿ ಅಲ್ಲಿ ನಿಲ್ಲೋದಕ್ಕೆ ಕೂಡ ಆಗೋದಿಲ್ಲ. ಆದ್ದರಿಂದ ನಡೆಯೋಕೆ ಕೂಡ ಸಾಧ್ಯ ಆಗೋದಿಲ್ಲ. ಅಂತರಿಕ್ಷ ನೌಕೆಯಲ್ಲಿ ಕೂಡ ಈಜು ಹೊಡೆದಂಗೆ ಗಾಳಿಯಲ್ಲಿ ತೇಲುತ್ತಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗಿರುತ್ತದೆ. ಚಂದ್ರನ ಮೇಲೆ ಗ್ರಾವಿಟಿ ಇಲ್ಲದೆ ಇರೋ ಕಾರಣ ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ ಕಠಿಣವಾದ ಶಿಕ್ಷಣ ಕೊಡ್ತಾರೆ. ಭಾರರಹಿತ ಸ್ಥಿತಿಗೆ ರೂಢಿ ಹಾಗೂ ತೊಂದರೆಗಳು ಮತ್ತು ಅನಾನುಕೂಲಗಳನ್ನು ಜಾಗ್ರತೆಯಿಂದ ನಿಭಾಯಿಸುವ ಹಾಗೆ ಬೇಕಾಗಿರುವ ಅಭ್ಯಾಸ ಇರುತ್ತೆ. ಗ್ರಾವಿಟಿ ಇಲ್ಲದೆ ಇರೋದ್ರಿಂದ ಸ್ನಾಯುಗಳು ಬಲಹೀನ ಆಗೋದ್ರಿಂದ ನಿಯಮಾನುಸಾರ ವ್ಯಾಯಾಮ ಮಾಡಲೇಬೇಕಾಗುತ್ತದೆ. ಅದಕ್ಕೆ ಬೇಕಾಗುವ ವ್ಯವಸ್ಥೆ ನೌಕೆಯಲ್ಲೇ ಇರುತ್ತೆ. ಭೂಮಿಯಿಂದ ಚಂದ್ರನನ್ನು ಸೇರೋವರೆಗೂ ಹೊರಗಡೆ ಎಲ್ಲ ಶೂನ್ಯವಾಗೇ ಇರುತ್ತೆ. ಅಂದ್ರೆ ನೋಡೋದಕ್ಕೆ ಗಿಡ, ಮರ, ಪಕ್ಷಿ, ಮಾನವ ಯಾರು ಇರೋದಿಲ್ಲ. ಬೆಳಕು ಮತ್ತು ಕತ್ತಲೆಯಿಂದ ಕೂಡಿರುತ್ತೆ. ಅಂತ್ಯವಿಲ್ಲದ ಅಂತರಿಕ್ಷ ಮಾತ್ರ ಕಾಣಿಸುತ್ತೆ. ಆದ್ರೆ ಚಂದ್ರನಿಂದ ಭೂಮಿಯನ್ನ ನೋಡಿದ್ರೆ ಮಾತ್ರ ಅದು ಪ್ರಕಾಶವಾಗಿ ನೀಲಿ ಚೆಂಡಿನಂತೆ ಕಾಣಿಸುತ್ತೆ. ನಮ್ಮ ಮಾತೃಗೃಹ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ ಇರುತ್ತೆ ಅಲ್ವಾ? ಅದರ ಸೌಂದರ್ಯ ನೋಡಿ ಮೈ ಮರೆತು ಹೋಗಲೇಬೇಕಾಗುತ್ತದೆ. ಇಲ್ಲಿ ಒಂದು ವೈಜ್ಞಾನಿಕ ವಿದ್ಯಮಾನ ಅಡಗಿದೆ. ಭೂಮಿಯಿಂದ ಚಂದ್ರ, ಚಂದ್ರನಿಂದ ಭೂಮಿ ಯಾವಾಗ್ಲೂ ಒಂದೇ ತರ ಕಾಣಿಸುತ್ತೆ. ಚಂದ್ರನ ಮೇಲಿಂದ ಭೂಮಿಯನ್ನು ನೋಡಿದ್ರೆ ತನ್ನ ಅಕ್ಷದ ಮೇಲೆ ತಿರುಗುತ್ತಾ ಇದ್ದಂಗೆ ಕಾಣಿಸುತ್ತೆ. ಆದರೆ ಕಕ್ಷೆಯಲ್ಲಿ ತಿರುಗುತ್ತಿದ್ದ ಹಾಗೆ ಕಾಣಿಸೋದಿಲ್ಲ. ಸ್ಥಿರವಾಗಿ ಒಂದೇ ಜಾಗದಲ್ಲಿ ಇದ್ದಂಗೆ ಕಾಣಿಸುತ್ತೆ. ಅದೇ ಭೂಮಿಯಿಂದ ಚಂದ್ರನನ್ನು ನೋಡಿದ್ರೆ ರಾತ್ರಿ ಸಮಯದಲ್ಲಿ ಪೂರ್ವದಲ್ಲಿ ಕಾಣಿಸೋ ಚಂದ್ರ ನಿಧಾನವಾಗಿ ಪ್ರಯಾಣಿಸುತ್ತಾ ಕಾಣಿಸ್ತಾನೆ. ಚಂದ್ರನ ಒಂದೇ ಮುಖವನ್ನು ನೋಡೋಕ್ಕಾಗುತ್ತೆ ಅಷ್ಟೇ. ಇನ್ನೊಂದು ಕಡೆ ಭಾಗವನ್ನು ನೋಡೋದಕ್ಕೆ ಆಗೋದೇ ಇಲ್ಲ. ಇದನ್ನೇ ಟೈಡಲ್ ಲಾಕ್ ಅಂತ ಕರೀತಾರೆ. ಈ ವಿದ್ಯಮಾನದ ಹಿಂದೆ ಇರೋ ವೈಜ್ಞಾನಿಕತೆ ಇದೆ. ಭೂಮಿಯ ಗ್ರಾವಿಟಿ ಕಾರಣದಿಂದ ಚಂದ್ರ ಭೂಮಿಗೆ ಆಕರ್ಷಣೆಯಾಗಿ ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇರ್ತಾನೆ. ಹಾಗೆ ತನ್ನ ಅಕ್ಷದಲ್ಲಿ ಕೂಡ ಸುತ್ತುತ್ತಾ ಇರಬೇಕು. ಭೂಮಿಯ ಗ್ರಾವಿಟಿ ಚಂದ್ರನ ಒಂದು ಮುಖವನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿ ಇಡುತ್ತೆ. ಭೂಮಿ ಮೇಲೆ ಇರೋ ಮನುಷ್ಯರಿಗೆ ಕಾಣಿಸೋದು ಆ ಭಾಗ ಮಾತ್ರ. ಈ ವಿಡಿಯೋದ 2ನೇ ಭಾಗವನ್ನು ಮುಂದಿನ ವಿಡಿಯೋ ಅಲ್ಲಿ ನೋಡೋಣ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.